72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ರಾಜ್ಯ ಸಮಾವೇಶ ನಡೀತಾ ಇದೆ. ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ಸಮಾವೇಶ ನಡೀತಾ ಇದ್ದು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೇತೃತ್ವ ವಹಿಸ್ತಾ ಇದೆ. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೀತಾ ಇರೋದು. ಸಹಕಾರ ಮಾರಾಟ ಮಹಾಮಂಡಳ ಅಧ್ಯಕ್ಷ ರಾಜೇಂದ್ರ ಕುಮಾರ್, ಎಲ್ಲ ಸಹಕಾರ ಸಂಘ ಹಾಗೂ ಸಹಕಾರ ಇಲಾಖೆ ಸಹಯೋಗದಲ್ಲಿ ಈ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ನಮ್ಮೆಲ್ಲ ಸಹಕಾರಿಗಳ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ಸಹಕಾರಿ ನಾಯಕ, ಸಹಕಾರಿ ಧುರೀಣ ಅವ್ರು ಹೇಳ್ತಾ ಇದ್ರು, ನೀವು ಮುಖ್ಯಮಂತ್ರಿಗಳ ಕೈಲಿ ಉದ್ಘಾಟನೆ ಮಾಡಿಸ್ತೀರಿ, ಮಂಗಳೂರಲ್ಲಿ ಹೆಂಗಿದೆ ಹೇಳಿ ಅಂತ ಹೇಳ್ತಾ ಇದ್ರು. ನಾನು 1995ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಮುಖ್ಯಮಂತ್ರಿಗಳಿಂದ ಈ ಸಹಕಾರ ಸಪ್ತಾಹದ ಉದ್ಘಾಟನೆಯನ್ನ ಅಧಿಕಾರಿಗಳು ಸರ್ಕಾರ ಎರಡೂ ಕೂಡ ಒಟ್ಟಿಗೆ ಸೇರಿ ಸಹಕಾರವನ್ನ ನಾವೆಲ್ಲರೂ ಕೂಡ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಸಂತೋಷ ಆಗ್ತದೆ. ಮಂಗಳೂರು ಜಿಲ್ಲೆಯಲ್ಲಿ ಯಾವ ರೀತಿ ಸಹಕಾರಿಗಳು ಶಾಸಕರಾದವರು, ವಿಧಾನ ಪರಿಷತ್ ಶಾಸಕರಿದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರು, ವೇದವ್ಯಾಸ್ ಕಾಮತ್ ಅವರು, ಡಾಕ್ಟರ್ ಭರತ್ ಶೆಟ್ಟಿ ಅವರು, ಯಶ್ಪಾಲ್ ಸುವರ್ಣ ಅವರು, ಐವಾನ್ ಡಿಸೋಜ ಅವರು, ಕಿಶೋರ್ ಕುಮಾರ್ ರೆಡ್ಡಿ ಅವರು, ಬೊಟ್ಯಾಡಿ ಅವರು, ರವಿರಾಜ್ ಹೆಗ್ಡೆ ಅವರು, ಸುರೇಂದ್ರ ಬಾಬು ಅವರು ಹಾಗೂ ನಮ್ಮ ರಿಜಿಸ್ಟ್ರಾರ್ ಎಂ ಕುಮಾರ್ ಅವರು, ಅದೇ ರೀತಿ ವಿಶೇಷವಾಗಿ ಅವರು, ಬಿ ಜೈಕರ್ ಶೆಟ್ಟಿ ಇಂದ್ರಾಳಿ ಅವರು, ಕೆ ನವೀನ್ ಅವರು, ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರು, ವೇದವ್ಯಾಸ್ ಕಾಮತ್ ಅವರು, ಡಾಕ್ಟರ್ ಭರತ್ ಶೆಟ್ಟಿ ಅವರು, ಯಶ್ಪಾಲ್ ಸುವರ್ಣ ಅವರು, ಐವಾನ್ ಡಿಸೋಜ ಅವರು, ಕಿಶೋರ್ ಕುಮಾರ್ ರೆಡ್ಡಿ ಅವರು, ಬೊಟ್ಯಾಡಿ ಅವರು, ರವಿರಾಜ್ ಹೆಗ್ಡೆ ಅವರು, ಸುರೇಂದ್ರ ಬಾಬು ಅವರು ಹಾಗೂ ನಮ್ಮ ರಿಜಿಸ್ಟ್ರಾರ್ ಎಂ ಕುಮಾರ್ ಅವರು, ಅದೇ ರೀತಿ ವಿಶೇಷವಾಗಿ ಶಶಿಕುಮಾರ್ ರೈ ಬಾಲ್ಬೋಟ್ ಅವರು, ಬಿ ಜೈಕರ್ ಶೆಟ್ಟಿ ಇಂದ್ರಾಳಿ ಅವರು, ಕೆ ನವೀನ್ ಅವರು, ಬಾಲಶೇಖರ್, ದೇವಿಪ್ರಸಾದ್ ಶೆಟ್ಟಿ ಅವರು, ಲಿಂಗರಾಜ್ ಅವರು, ಅಧಿಕಾರಿಗಳ ಪ್ರಸಾದ್ ರೆಡ್ಡಿ, ರಮೇಶ್ ಎನ್, ಲಾವಣ್ಯ, ಗೋಪಾಲಕೃಷ್ಣ, ಪೂರ್ಣಿಮಾ ಶೆಟ್ಟಿ ಹಾಗೂ ವೇದಿಕೆ ಮೇಲೆ ನಮ್ಮ ಎಲ್ಲ ಹಿರಿಯ ಸಹಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ತಮಗೆಲ್ಲರೂ ಕೂಡ ಒಂದು ವಿಚಾರವನ್ನ ನಾವು ಹೇಳಲೇಬೇಕಾಗ್ತದೆ. ಹಿಂದೆ ಇಂದಿರಾ ಗಾಂಧಿ ಅವರು ಮಂಗಳೂರಿಗೆ ಬಂದು ಸುಂದರ ನೆಲ, ಚುರುಕಿನ ಜನ ಅಂತ ಹೇಳಿದ್ರು. ಸುಂದರ ನೆಲ, ಚುರುಕಿನ ಜನ ಅಂತ ಇಂದಿರಾ ಗಾಂಧಿ ಅವರು ಹೇಳಿದ್ದು ಭಾಷಣ. ಅದೇ ರೀತಿ ರಾಜೇಂದ್ರ ಕುಮಾರ್ ಅವರು, ಯು ಟಿ ಖಾದರ್ನವ್ರನ್ನ ನೋಡಿದಾಗ ಯಾವ ರೀತಿ ಚುರುಕಾಗಿದ್ದಾರೆ, ಯಾವ ರೀತಿ ಜನ ಸೇವೆಗೋಸ್ಕರ ಅರ್ಪಿಸ್ಕೊಂಡಿದ್ದಾರೆ ಅನ್ನೋದನ್ನ ಅವ್ರ ಈರುವರನ್ನು ಕೂಡ ನಾವು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅದೇ ರೀತಿ ನೀವುಗಳು ಕೂಡ ಸಹಕಾರಿ ಕ್ಷೇತ್ರ ತೊಡಗಿಸ್ಕೊಂಡಿದ್ದೀರಿ. 1844ರಲ್ಲಿ ಲಂಡನ್ನಲ್ಲಿ ರಾಬರ್ಟ್ ಓವನ್ ಅನ್ನೋರು ಕೈಗಾರಿಕೋದ್ಯಮಿಗಳು ಕಾರ್ಮಿಕರಿಗೆ ಶೋಷಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿ ಒಂದು ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಅವ್ರು ಸಂದೇಶವನ್ನು ಕೊಡ್ತಾರೆ, ಸಕ್ಸಸ್ ಆಗಲಿಲ್ಲ. ಅಲ್ಲೇ ಇದ್ದಂಥ ರಾಕ್ಡೇಲ್ ಅನ್ನೋರು 18 ಕಾರ್ಮಿಕರು ಸೇರಿ ಒಂದು ಗ್ರಾಹಕರ ಸಂಘವನ್ನು ಪ್ರಾರಂಭ ಮಾಡಿ ವಿಶ್ವದಾದ್ಯಂತ ಇವತ್ತು ಸಹಕಾರ ಕ್ಷೇತ್ರ ಬಂದಿದೆ ಅಂತ ಹೇಳಿದ್ರೆ ರಾಬರ್ಟ್ ಓವನ್ ರಾಕ್ಡೇಲ್ ಅವ್ರ ಕಾರಣ. 1904ರಲ್ಲಿ ಭಾರತ ದೇಶದಲ್ಲಿ ಕ್ರೆಡಿಟ್ ಒಂದು ಕಾನೂನು ಬಂದಾಗ ನಮ್ಮ ರಾಜ್ಯದಲ್ಲೂ ಕೂಡ 8/5/1905ರಲ್ಲಿ ಗದಗಿನ ಕಣಗಿನಾಳ ಗ್ರಾಮದ ಸಿದ್ದನಗೌಡ ರಾಮನಗೌಡ ಪಾಟೀಲರು ಒಂದು ಕ್ರೆಡಿಟ್ ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಭಾರತ ದೇಶದಲ್ಲಿ ಸಹಕಾರ ಕ್ಷೇತ್ರ ಎಮ್ಮರವಾಗಿ ಬೆಳೆದಿದೆ. 1969ರಲ್ಲಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ. ಈ ವಾಣಿಜ್ಯ ಬ್ಯಾಂಕ್ಗಳು ಬರೀ ಕೈಗಾರಿಕೋದ್ಯಮಿಗಳಿಗೆ, ಶ್ರೀಮಂತರಿಗೆ ಸಾಲವನ್ನು ಕೊಡ್ತಾರೆ, ಬಡವರಿಗೆ ಸಾಲ ಸಿಗಲಿಕ್ಕಿಲ್ಲ, ಹಳ್ಳಿ ಹಳ್ಳಿಗೆ ಹೋಗಿ ಬ್ಯಾಂಕ್ಗಳ ಶಾಖೆಯನ್ನು ತೆರೀಬೇಕು ಅಂತ ಮಾಡ್ತಾರೆ. ಬಂದ ಕೂಡಲೇ ಪ್ರಾರಂಭ ಮಾಡ್ತಾರೆ.
ನಿಮ್ಮಲ್ಲೇ ಜನಾರ್ದನ ಪೂಜಾರಿ ಅವರು ಇದ್ರು, ಹಳ್ಳಿಗೆ ಹೋಗಿ ಸಾಲ ಮೇಳನು ಕೂಡ ಮಾಡಿದ್ರು. ಆದರೆ 4-5 ವರ್ಷದಲ್ಲಿ 74-75ನೇ ಇಸ್ವಿ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಹೊರಡ್ತಾರೆ, ನಾವು ಕೊಡೋಕ್ಕಾಗಲ್ಲ ಅಂತೇಳಿ. ಇವತ್ತೇನು ಈ ಸಹಕಾರ ಕ್ಷೇತ್ರ ರೈತರು ಬಡವರು ಶೋಷಣೆ ಆಗ್ತಾ ಇದ್ದೋ, ದಿನದ ಬಡ್ಡಿ ದಿನಸಿ ಬಡ್ಡಿ ಬೆಳೆದದ್ದೆಲ್ಲ ಸಾಲಗಾರರಿಗೆ ಕೊಟ್ಟು ಬದುಕ್ತಕ್ಕಂಥ ಕಾಲ ಇತ್ತು. ಅದಕ್ಕೋಸ್ಕರ ಈ ಸಹಕಾರ ಕ್ಷೇತ್ರ ಪ್ರಾರಂಭ ಆದಮೇಲೆ ಈಗ ನಿಮಗೆ ಗೊತ್ತಿದೆ, ನಮ್ಮ ರಾಜೇಂದ್ರ ಕುಮಾರ್ ಅವರು ಹೇಳ್ತಾ ಇದ್ರು, ರಾಜೇಂದ್ರ ಕುಮಾರ್ ಅವರೇ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ನಮ್ಮ ರಾಜ್ಯದಲ್ಲೇ ಅಲ್ಲ ವಿಶ್ವದಲ್ಲೇ ಈ ರೀತಿ ಪ್ರತಿ ಮನೆಗೆ ಸಹಕಾರ ಕ್ಷೇತ್ರವನ್ನು ಮುಟ್ಟಿಸ್ತಕ್ಕಂಥ ಕೀರ್ತಿ ಇದ್ದರೆ ಅದು ಮಂಗಳೂರಿನಲ್ಲಿ ಮಾತ್ರ, ಅದು ರಾಜೇಂದ್ರ ಕುಮಾರ್ ಅವರಿಗೆ ಅವರ ತಂಡದವರಿಗೆ ಸಲ್ತಕ್ಕಂಥದ್ದು ಅಂತ ಹೇಳ್ತೇನೆ. ನಮ್ಮ ರಾಜ್ಯದಲ್ಲೇ ಆ ಭಾಗದ ಫ್ಯಾಕ್ಸ್ಗಳಲ್ಲಿ ಗೋಲ್ಡ್ ಲೋನ್ ಇಲ್ಲ, ಡಿಪಾಸಿಟ್ ಇಲ್ಲ, ಇವ್ರು ಹೇಳ್ದಂಗೆ ಮದುವೆ ಮಾಡೋ ಸಾಲ ಇಲ್ಲ, ಫ್ಯಾಕ್ಸ್ಗಳು ಬೆಳೆ ಸಾಲ ಮಾತ್ರ ಕೊಡ್ತಾರೆ ಅವರು. ಪಟ್ಟಣ ಸಹಕಾರ ಬ್ಯಾಂಕ್ಗಳು, ಕ್ರೆಡಿಟ್ ಬ್ಯಾಂಕ್ಗಳು ತರಕಾರಿ ಮಾರ್ತಕ್ಕಂಥವ್ರಿಗೆ, ಬೀದಿ ವ್ಯಾಪಾರಿಗಳಿಗೆ, ಶಿಕ್ಷಣ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಫ್ರೀ ಇಂಟ್ರೆಸ್ಟ್ ಲೋನ್ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ರಾಜೇಂದ್ರ ಕುಮಾರ್ ಅವರು, ಅವರ ವ್ಯವಸ್ಥಾಪಕ ನಿರ್ದೇಶಕರು, ಅವರ ಸಿಬ್ಬಂದಿ ವರ್ಗದವರು, ಇಡೀ ಜಿಲ್ಲೆಯ ಸಹಕಾರಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಅಧಿಕಾರಿಗಳು, ನಿಮಗೆಲ್ಲರಿಗೂ ಕೂಡ ನಾನು ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿ ನಾನು ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇವತ್ತು ಸಹಕಾರಿ ಹಬ್ಬ ನಮಗೆಲ್ಲರೂ ಕೂಡ ಇಷ್ಟೆಲ್ಲ ಸೇವೆಯನ್ನು ಈ ಸಹಕಾರ ಕ್ಷೇತ್ರ ನಮಗೆ ಕೊಡ್ತಾ ಇದೆ. ಮಹಿಳೆಯರೆಲ್ಲರೂ ಕೂಡ ಹೇಳ್ತಾ ಇದ್ರು, ಅಬಲೆಯರು 4 ಗೋಡೆಯ ಮಧ್ಯದಲ್ಲಿ ಇರ್ತಾ ಇದ್ರು ಅಂತೇಳಿ. ಈ 4 ಗೋಡೆ ಮಧ್ಯದಲ್ಲಿ ಇಲ್ಲ, ಎಲ್ಲರೂ ಇಲ್ಲೇ ಇದ್ದೀರಿ, ಮಹಿಳೆಯರೇ ಜಾಸ್ತಿ ಇದ್ದೀರಿ. ಅವ್ರು ನವೋದಯ ಟ್ರಸ್ಟಿನ ಮೂಲಕನೂ ಕೂಡ ಮಹಿಳೆಯರಿಗೆ ಸಾಕಷ್ಟು ನೆರವನ್ನು ನೀಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲೂ ಕೂಡ ನಮ್ಮ ಹೆಗ್ಗಡೆಯವರು ಬಹಳಷ್ಟು ರಾಜ್ಯದಾದ್ಯಂತ ಮಹಿಳೆಯರಿಗೆ ಸಾಲ ಸೌಲಭ್ಯ, ಗ್ರಾಮೀಣಾಭಿವೃದ್ಧಿ ಎಲ್ಲವನ್ನು ಕೂಡ ಅವರು ಕೂಡ ಮಾಡ್ತಾ ಇದ್ದಾರೆ. ಈ ಮಂಗಳೂರಿನ ಮಣ್ಣು ಗಂಡು ಮೆಟ್ಟಿದ ನೆಲ ಅಂದಂಗೆ ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಿದವರು ಕೂಡ ಮಂಗಳೂರಿನವರೇ. ಅದು ಕೆನರಾ ಬ್ಯಾಂಕ್ ಇರ್ಬೋದು, ಬೇರೆ ಬ್ಯಾಂಕ್ಗಳನ್ನು ಕೂಡ ಪ್ರಾರಂಭ ಮಾಡಿದವರು ಮಂಗಳೂರಿನವರೇ. ಈ ಸಹಕಾರ ಕ್ಷೇತ್ರನ ಗಟ್ಟಿಯಾಗಿ ಉಳಿಸಿ ಬೆಳೆಸಿ ಇಷ್ಟೆಲ್ಲರಿಗೂ ಕೂಡ ಕುಂಬಾರಿಕೆ, ನೇಕಾರಿಕೆ, ಮೀನುಗಾರಿಕೆ, ಕೃಷಿ, ತೋಟಗಾರಿಕೆ, ಕೈಗಾರಿಕೆ ಪ್ರತಿಯೊಂದಕ್ಕೂ ಕೂಡ ಸಹಕಾರ ಸಂಘ ಅವ್ರು ಹೇಳಿದ್ರು, ಅರ್ಧ ದಿನದಲ್ಲೆಲ್ಲ 1 ಗಂಟೆಯಲ್ಲಿ ನಿಮಗೆ ಗೋಲ್ಡ್ ಲೋನ್ ಕೊಡ್ತಾರೆ. ಬ್ಯಾಂಕ್ಗಳಿಗೆ ಹೋದರೆ 1 ವಾರಗಟ್ಟಲೆ 15 ದಿವಸ ಬೇಕು. ಕೃಷಿ ಸಾಲ ವಾಣಿಜ್ಯ ಬ್ಯಾಂಕ್ಗಳು ಕೊಡಬೇಕು ಅಂದರೆ 1 ತಿಂಗಳಾನುಗಟ್ಟಲೆ ಆದರೂ ಆಗಲ್ಲ. ಆ ರೀತಿಯ ಮನೆ ಬಾಗಿಲಿಗೆ ಬಂದು, ಅದಕ್ಕೆ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ, ಭಾರತ ದೇಶಕ್ಕೆ ಆರ್ಥಿಕ ಹೆಬ್ಬಾಗಿಲೇ ಸಹಕಾರ ಕ್ಷೇತ್ರ. ಭಾರತ ದೇಶದ ಆರ್ಥಿಕ ಹೆಬ್ಬಾಗಿಲು ಸಹಕಾರ ಕ್ಷೇತ್ರ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಒಂದು ಹಳ್ಳಿ ರಾಮರಾಜ್ಯ ಆಗಬೇಕು ಅಂದರೆ ಒಂದು ಹಳ್ಳಿನಲ್ಲಿ ಒಂದು ಶಾಲೆ ಇರಬೇಕು, ಅದು ಯಶಸ್ವಿಯಾಗಿ ಪಾಠ ಪ್ರವಚನಗಳನ್ನು, ಶಿಕ್ಷಣವನ್ನು ಕೊಡಬೇಕು. ಒಂದು ಸಹಕಾರ ಸಂಘ ಸರ್ವರ ಅಭಿವೃದ್ಧಿಗೆ ಸಮಪಾಲು ಸಮಬಾಳು, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಒಂದು ಸಹಕಾರ ಸಂಘ ಕೆಲಸವನ್ನು ಮಾಡಬೇಕು. ಸ್ವಾಯತ್ತತೆ, ಸ್ವಾಭಿಮಾನ ಇರ್ತಕ್ಕಂಥ ಸಹಕಾರ ಕ್ಷೇತ್ರದಲ್ಲಿ ಇದನ್ನು ಉಳಿಸ್ಬೇಕು. ಮತ್ತೊಂದು ಗ್ರಾಮ ಪಂಚಾಯಿತಿ ನೈರ್ಮಲ್ಯದ ಬಗ್ಗೆ ಇರ್ಬೋದು, ಅನುಕೂಲತೆಗಳಿರ್ಬೋದು, ಇದೆಲ್ಲವನ್ನು ಕೂಡ ಮಾಡಲಿಕ್ಕೆ ಈ 3 ಅಂಗಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದ್ರೆ ನಮ್ಮ ದೇಶ ರಾಮರಾಜ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ನಮಗೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಮೂಲ್ನಲ್ಲಿ, ಗುಜರಾತ್ನಲ್ಲಿ ಒಂದು ಹಳ್ಳಿಯ ಹೈನುಗಾರಿಕೆ ಸಹಕಾರ ಸಂಘವನ್ನು ನೋಡಿ ಇವತ್ತು ನಮ್ಮ ಡಾಕ್ಟರ್ ಕುರಿಯನ್ ರವರು ಇದ್ರು. ಡಾಕ್ಟರ್ ಕುರಿಯನ್ ರವ್ರಿಗೆ ಹೇಳ್ತಾರೆ, ಈ ಒಂದು ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಬೇಕು ಅಂತೇಳಿ. ಅವರು ಒಂದು ಮಾತನ್ನು ಹೇಳ್ತಾರೆ, ಸಹಕಾರ ಕ್ಷೇತ್ರದ ಹಸ್ತಕ್ಷೇಪ ಇಲ್ಲ ಅಂದರೆ ಮಾತ್ರ ನಾನು ಅಧ್ಯಕ್ಷ ಆಗ್ತೀನಿ ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಷರತ್ತಿಗೆ
ಒಪ್ಪಿ ಡಾಕ್ಟರ್ ಕುರಿಯರ್ನವರನ್ನು ಅಧ್ಯಕ್ಷನಾಗಿ ಮಾಡ್ತಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ 1 ಕೋಟಿ ಲೀಟರ್ ಹಾಲು ಬರ್ತಾ ಇದೆ. 1 ಕೋಟಿ ಲೀಟರ್, 30 ಕೋಟಿ ರೂಪಾಯಿ ಇವತ್ತು ಪ್ರತಿನಿತ್ಯ ಹಾಲು ಉತ್ಪಾದಕರ ಕೈ ಸೇರ್ತಾ ಇದೆ. ಭಾರತ ದೇಶದಲ್ಲಿ ಗುಜರಾತಲ್ಲೇ 2.5 ಕೋಟಿ ಲೀಟರ್ ಹಾಲು ಬರ್ತಾ ಇದೆ. 5 ಕೋಟಿ ಭಾರತ ದೇಶದಲ್ಲಿ ಹಾಲು ಉತ್ಪಾದಕರ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಅರ್ಥ ಇಡೀ ದೇಶದಲ್ಲಿ, ವಿಶ್ವದಲ್ಲಿ, ರಾಜ್ಯದಲ್ಲಿ ಮಂಗಳೂರಿನ ಜನ ಎಲ್ಲ ಸಹಕಾರಿಗಳು ನೀವೆಲ್ಲರೂ ಕೂಡ ದುಡಿತಕ್ಕಂಥವ್ರು. ನಾವು ನಮ್ಮ ಅಧ್ಯಕ್ಷರು ನೋಡ್ತೀನಿ, ಅಲ್ಲಿ ಬಂದು ಧ್ವಜಾರೋಹಣ ಮಾಡಿದರು, ಮತ್ತೆರಡು ಕಾರ್ಯಕ್ರಮಕ್ಕೆ ಹೋದರು, ಸರಿಯಾದ ಟೈಮ್ಗೆ ಇಲ್ಲಿಗೆ ಬಂದರು. ಆ ರೀತಿ ಸಮಯ ಪ್ರಜ್ಞೆ ಇದೆ, ಶಿಸ್ತಿದೆ. ಅವರು ಸ್ಪೀಕರ್ ಆದಮೇಲೆ ಕೆಂಗಲ್ ಹನುಮಂತ ಇರೋ ಕಟ್ಟಿಸಿದಂಥ ವಿಧಾನಸೌಧಕ್ಕೆ ಆ ಹೆಬ್ಬಾಗಿಲಿಗೆ ಯಾವ ರೀತಿ ಆ ಕಟ್ಟಡಕ್ಕೆ ತಕ್ಕಂತೆ ವಿನ್ಯಾಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನೋಡಿ ಮೆಚ್ಚುತ್ತಾರೆ. ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಪ್ರಾವೀಣ್ಯತೆ, ಅವ್ರಿಗಿರ್ತಕ್ಕಂಥ ವಿದ್ವತ್ತು, ಶಕ್ತಿ ಎಲ್ಲವೂ ಕೂಡ ಮಂತ್ರಿ ಏನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇದೆ ಅವ್ರಿಗೆ. UT ಖಾದರ್ ಅವ್ರಿಗೆ ಎಲ್ಲ ಕಡೆ ಕೋಮು ದ್ವೇಷ ಏನೇನು ಹರಡುತ್ತೆ, ಅವ್ರ ಕ್ಷೇತ್ರದಲ್ಲಿ ಯಾಕಿಲ್ಲ? ಎಲ್ಲ ಕಡೆ ಕೋಮು ದಳ್ಳೂರಿ, ಎಲ್ಲ ಕಡೆ ದ್ವೇಷ. ಆದರೆ UT ಖಾದರ್ ಕ್ಷೇತ್ರದಲ್ಲಿ ನೆಮ್ಮದಿಯಾಗಿದ್ದಾರೆ. ಆ ರೀತಿ ಯಾವತ್ತೂ ಕೂಡ ನಾಯಕತ್ವ. ಹಂಗೆ ರಾಜೇಂದ್ರ ಕುಮಾರ್ ಅವ್ರಿಗೆ ಅವರ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು, ಇಡೀ ಜಿಲ್ಲೆಯ ಸಹಕಾರಿಗಳು ಒಗ್ಗಟ್ಟಾಗಿದ್ದಾರೆ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ. ವೇದಿಕೆ ಮೇಲೆ ಎಲ್ಲ ಪಕ್ಷದವರು ಇದ್ದೀವಿ, JDS, BJP, ಕಾಂಗ್ರೆಸ್ ಎಲ್ಲರೂ ಕೂಡ ಇದ್ದೀವಿ. ಅದೇ ರೀತಿ ಸಹಕಾರ ಕ್ಷೇತ್ರ ನಾವೆಲ್ಲರೂ ಕೂಡ ಒಂದೇ. ನೀವೆಲ್ಲರೂ ಕೂಡ ಆರ್ಥಿಕ ನೆರವನ್ನು ಪಡೆದು ಅಭಿವೃದ್ಧಿಯನ್ನು ಹೊಂದಿ ನಿಮ್ಮ ಮಕ್ಕಳನ್ನೆಲ್ಲೂ ಕೂಡ ವಿದ್ಯಾವಂತರನ್ನಾಗಿ ಮಾಡಿ ಸಹಕಾರ ಕ್ಷೇತ್ರದಿಂದನೇ ಬೆಳೆದಿರ್ತಕ್ಕಂಥವ್ರು. MP ಆಗಿರೋರು, ದೇವೇಗೌಡರು ಸೆಕ್ರೆಟರಿ ಆಗಿದ್ದವರು, ಯಡಿಯೂರಪ್ಪ ಸೆಕ್ರೆಟರಿ ಆಗಿದ್ದವರು. ಈ ರೀತಿ ಸಹಕಾರ ಕ್ಷೇತ್ರದಿಂದ ಬಹಳಷ್ಟು ಜನ ನಾಯಕತ್ವವನ್ನು ಈ ಕ್ಷೇತ್ರ ಕೊಟ್ಟಿದೆ, ಬೆಳೆದಿದ್ದಾರೆ. ನೀವು ಕೂಡ ದುಡಿತಕ್ಕಂಥವ್ರಿಗೆ ಆಟೋಮೆಟಿಕಲ್ ನಾಯಕತ್ವ ಬರ್ತದೆ. ನಾನು ಕೂಡ 1970ರಲ್ಲಿ ಸೆಕ್ರೆಟರಿ ಆದೆ. ನಾನು ಕನ್ಸಲ್ಲೂ MLA ಆಯ್ತೀನಿ ಅಂತ ಕಂಡು ಇರಲಿಲ್ಲ. 15 ವರ್ಷ ರಿಜೆಕ್ಟ್ ಮಾಡಿದೆ, ರಾಜಕೀಯಕ್ಕೆ ಬರಲ್ಲ ಅಂತೇಳಿ. ಸೇವೆ ಮಾಡ್ತಾ ಮಾಡ್ತಾ ನಾವು ಮೇಲೆ ಬಂದಿದ್ದೀವಿ. ಹಂಗೆ ಪ್ರತಿಯೊಬ್ಬರು ಕೂಡ ಸಹಕಾರ ಕ್ಷೇತ್ರ ನಾಯಕತ್ವವನ್ನು ಕೊಟ್ಟಿದೆ, ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಈ ಜಿಲ್ಲೆಯ ಜನ ಅತ್ಯಂತ ಪ್ರೀತಿಗೆ ಪಾತ್ರರಾಗಿದ್ದೀರಿ. ದುಡಿಮೆ ಮಾಡ್ತಕ್ಕಂಥವ್ರು, ಆರ್ಥಿಕ ಮೇಲ್ ಬರ್ತಕ್ಕಂಥವ್ರು. ಮಂಗಳೂರಿನ ಜನ ವಿಶ್ವದ ಎಲ್ಲೆಡೆ ಇದ್ದಾರೆ. ಅದು ದುಬೈಗೆ ಹೋದ್ರು ಇದ್ದಾರೆ, ಬಾಂಬೆಗೆ ಹೋದ್ರು ಇದ್ದಾರೆ, ರಷ್ಯಾಕ್ಕೆ ಹೋದ್ರು ಇದ್ದಾರೆ. ಎಲ್ಲೋದ್ರೂ ಕೂಡ ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥ ಶಕ್ತಿ ಈ ಜಿಲ್ಲೆಯ ಮಣ್ಣಿನ ಜನಕ್ಕಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಿರ್ತಕ್ಕಂಥ ತಮಗೆಲ್ಲರೂ ಕೂಡ ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ. ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸಹಕಾರ ಕ್ಷೇತ್ರ ನಿಮ್ಮದು, ಪ್ರಾಮಾಣಿಕತೆಯಿಂದ ದುಡಿದು ಕಟ್ಟಿದ್ದಾರೆ. ಅದನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ನಿಮ್ಮೆಲ್ಲರ ಮೇಲಿದೆ ಅಂತೇಳಿ ತಮ್ಗೆಲ್ರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.